Good morning, students. I am Anupama. I am teaching the 7th standard social science subject. Today we discuss about the lesson Wadayars of Mysuru subpart 2. In the previous class we are discussed about the kings Chikkadevaraya and also another king Hyder Ali. Today we discussed about Tipu Sultan. This Tipu Sultan, he was started his ruling from the year 1782 to 1799 CE. See students, this is the images of Tipu Sultan. See, we learnt about more points about the Tipu Sultan. This Tipu Sultan, he was the son of Hyder Ali. Hyder Aliya maga. This Tipu Sultan participated in his father's battle actively and emerged as winner and declared himself as the Sultan. See, ನಿಮಗೆ ಗೊತ್ತಿದೆ his father was Hyder Ali. Hyder Ali ಫಸ್ಟಿಗೆ ದಳವಾಯಿಗಳ ಆಳ್ವಿಕೆಯನ್ನು ತೆಗೆದುಹಾಕಿ ನಿಧಾನವಾಗಿ ಇವನು ಸಿಂಹಾಸನಕ್ಕೆ ಏರ್ತಾರೆ. When he came to the throne, at first he was expanded his border areas of Mysore state. ಮೈಸೂರು ಸ್ಟೇಟಿನ ಬಾರ್ಡರ್ ಏರಿಯಾಗಳನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾರೆ. ಇದನ್ನು ದ ಬ್ರಿಟಿಷರ್ಸ್ ಡಿಡ್ ನಾಟ್ ಟಾಲರೇಟ್ ದಟ್, ಅದನ್ನು ಬ್ರಿಟಿಷರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಬಿಕಾಸ್ ಆಫ್ ದಟ್ ರೀಸನ್ ದ ಬ್ಯಾಟಲ್ಸ್ ವರ್ ಹ್ಯಾಪನ್ ಬಿಟ್ವೀನ್ ದ ಹೈದರ್ ಅಲಿ ಆ್ಯಂಡ್ ಬ್ರಿಟಿಷ್. ಇನ್ ದಟ್ ಸಿಚುಯೇಷನ್ ದ ಫಸ್ಟ್ ಆಂಗ್ಲೋ ಮೈಸೂರು ವಾಸ್ ಹ್ಯಾಪನ್. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಆಗುತ್ತೆ ಇವರಿಬ್ಬರ ನಡುವೆ. ಆದಾಗ ಅದರಲ್ಲಿ ಹೈದರ್ ಅಲಿ ಗೆಲ್ತಾನೆ, ಅವರ ನಡುವೆ ಒಂದು ಟ್ರೀಟಿನೂ ಆಗುತ್ತೆ. ಎನಿಮೀಸ್ಗಳು ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಒಬ್ರಿಗೊಬ್ರು ಏನು ಮಾಡಬೇಕು, ಸಹಾಯವನ್ನು ಮಾಡಬೇಕು ಅನ್ನೋದು ಟ್ರೀಟಿ ಆಗಿರುತ್ತೆ. ವೆನ್ ದ ಮರಾಠಾಸ್ ವಾಸ್ ಅಟ್ಯಾಕಿಂಗ್ ಇನ್ ದಟ್ ಸಿಚುಯೇಷನ್ ದ ಬ್ರಿಟಿಷರ್ಸ್ ಡಿಡ್ ನಾಟ್ ಕಮ್. ಒಂದ್ಸಲಿ ಹೈದರ್ ಅಲಿಯ ಮೇಲೆ ಮರಾಠರ ಆಕ್ರಮಣವನ್ನು ಮಾಡಿದಾಗ ಬ್ರಿಟಿಷರು ಸಹಾಯವನ್ನು ಮಾಡೋದಕ್ಕೆ ಬರಬೇಕಾಗಿತ್ತು, ಆದರೆ ಅವ್ರು ಏನು ಮಾಡೋದಿಲ್ಲ, ಬರೋದಿಲ್ಲ. See, after the Marathas and Hyder Ali war, this Hyder Ali, he was very angry about the Britishers. ಬ್ರಿಟಿಷರ ಮೇಲೆ ಬಹಳಷ್ಟು ಕೋಪವನ್ನು ಮಾಡಿಕೊಂಡು ಅಗೇನ್ he started the second Anglo-Mysore war. In that war, because of his illness, ಅವರ ಆರೋಗ್ಯ ಸರಿ ಇರದೇ ಇರೋ ಕಾರಣ he was died. ಹೈದರ್ ಅಲಿ ಏನಾಗ್ತಾನೆ, ಸೆಕೆಂಡ್ ಆಂಗ್ಲೋ ಮೈಸೂರು ವಾರಲ್ಲಿ ಮರಣವನ್ನು ಹೊಂದುತ್ತಾರೆ. ನೋಡಿ, ಟಿಪ್ಪು ಪಾರ್ಟಿಸಿಪೇಟೆಡ್ ಇನ್ ದಿಸ್ ಫಾದರ್ಸ್ ಬ್ಯಾಟಲ್ ಆ್ಯಕ್ಟಿವ್ಲಿ. ತಂದೆ ಯಾವಾಗ ಮರಣವನ್ನು ಹೊಂದಿದ್ರು, ಸೋಲಬಾರ್ದು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ಟಿಪ್ಪು ಪಾರ್ಟಿಸಿಪೇಟೆಡ್ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್. ಎರಡನೇ ಆಂಗ್ಲೋ ಮೈಸೂರು ವಾರಲ್ಲಿ ಟಿಪ್ಪುನು ಸಹ ಏನು ಮಾಡ್ತಾನೆ, ಭಾಗವಹಿಸ್ತಾರೆ. ಹೇಗೆ, ಆ್ಯಕ್ಟಿವ್ಲಿ, ವೆರಿ ಆ್ಯಕ್ಟಿವ್ಲಿ ಆ್ಯಂಡ್ ಎಮರ್ಜ್ಡ್ ಆ್ಯಸ್ ವಿನ್ನರ್. ಸೊ ಫೈನಲಿ ಹಿ ಗಾಟ್ ದ ವೇನ್. ಸೊ ಫೈನಲ್ ಆಗಿ ಏನಾಗ್ತಾರೆ, ಟಿಪ್ಪು ಸುಲ್ತಾನ್ ತಂದೆ ಅಂತಲೇ ಆ್ಯಕ್ಟಿವ್ ಆಗಿ ಹೋರಾಡಿ ಜಯವನ್ನು ಗಳಿಸ್ತಾರೆ. ಆ್ಯಂಡ್ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ಆ್ಯಸ್ ದ ಸುಲ್ತಾನ್. ಸೊ ಅವರೇ ಏನು ಮಾಡ್ತಾರೆ, ನಾನು ಸುಲ್ತಾನ್ ಅಂತ ಹೇಳಿಬಿಟ್ಟು ಡಿಕ್ಲರೇಷನನ್ನು ಹೊರಡಿಸ್ತಾ ಹೋಗ್ತಾರೆ, ಅಂದರೆ ಘೋಷಣೆಯನ್ನು ಹೊರಡಿಸ್ತಾನೆ. ಟಿಪ್ಪು ಲೆಡ್ ದ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ವೆನ್ ಹಿಸ್ ಫಾದರ್ ಹೈದರ್ ಅಲಿ ಡೈಡ್ ಇನ್ ದ ಬ್ಯಾಟಲ್ ಡ್ಯೂ ಟು ದ ಇಲ್ನೆಸ್. ಸೊ ಈ ರೀತಿಯಾಗಿ ಸೆಕೆಂಡ್ ಆಂಗ್ಲೋ ಮೈಸೂರು ವಾರಲ್ಲಿ ಟಿಪ್ಪು ಸುಲ್ತಾನ್ ತನ್ನ ತಂದೆ ಆರೋಗ್ಯ ಸರಿ ಇಲ್ಲದೆ ಇರೋ ಕಾರಣ ಮರಣವನ್ನು ಹೊಂದುತ್ತಾರೆ. ಆದರೂ ಸಹ ಬಿಡದೆ ಏನು ಮಾಡ್ತಾರೆ, ಹೋರಾಟವನ್ನು ಮಾಡಿ ಟಿಪ್ಪು ಸುಲ್ತಾನ್ ಗೆಲ್ತಾನೆ. ಆಫ್ಟರ್ ದ ಡೆತ್ ಆಫ್ ಹಿಸ್ ಫಾದರ್ ಹಿ ಕಂಟಿನ್ಯೂಡ್ ದ ಆಂಗ್ಲೋ ಮೈಸೂರು ವಾರ್. ನೋಬಡಿ ಕೇಮ್ ಟು ಹೆಲ್ಪ್ ಹಿಮ್. ಸೊ ವೆನ್ ಎವರ್ ಹಿ ವಾಸ್ ಡೂಯಿಂಗ್ ದ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್, ನೋಬಡಿ ವಾಸ್ ಕೇಮ್ ಟು ಹೆಲ್ಪ್ ಹಿಮ್. ಯಾರೊಬ್ಬರೂ ಬಂದು ಸಹಾಯವನ್ನು ಮಾಡಲಿಲ್ಲ. ಹಿ ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷರ್ಸ್ ಬ್ರೇವ್ಲಿ. ತುಂಬ ಬುದ್ಧಿವಂತಿಕೆಯಿಂದ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಅಟ್ ದ ಲಾಸ್ಟ್ ಟೈಮ್ ಬ್ರಿಟಿಷ್ ಸೈನ್ಡ್ ದ ಟ್ರೀಟಿ ಆಫ್ ಮಂಗಳೂರು. ಸೊ ಫೈನಲಿ ದ ಬ್ರಿಟಿಷರ್ಸ್ ಡಿಫೀಟೆಡ್ ಬೈ ದ ಟಿಪ್ಪು ಸುಲ್ತಾನ್ ಆ್ಯಂಡ್ ಆಲ್ಸೋ ದೇ ಆರ್ ಸೈನ್ಡ್ ಫಾರ್ ದ ಟ್ರೀಟಿ ಮಂಗಳೂರು. ಮಂಗಳೂರು ಒಪ್ಪಂದಕ್ಕೆ ಅವರು ಬ್ರಿಟಿಷರು ಏನು ಮಾಡ್ತಾರೆ, ಸಿಗ್ನೇಚರನ್ನು ಅಥವಾ ಸಹಿಯನ್ನು ಹಾಕ್ತಾರೆ. ದಿಸ್ ಟ್ರೀಟಿ ವಾಸ್ ಬೆನಿಫಿಷಿಯಲ್ ಫಾರ್ ಬೋತ್ ಪಾರ್ಟೀಸ್.
ಸೊ ಈ ಟ್ರೀಟಿ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಇಬ್ಬರಿಗೂ ಸಹ ಅನುಕೂಲ ಆಗೋ ಥರ ಇತ್ತು, ಜಯ ಆದವರಿಗೂ ಮತ್ತು ಸೋತವರಿಗೂ ಅನುಕೂಲ ಆಗೋ ಹಾಗೆ ಇತ್ತು. ಬೋತ್ ಆಫ್ ದ ಪಾರ್ಟೀಸ್ ರಿಟರ್ನ್ಡ್ ದೇರ್ ಕ್ಯಾಪ್ಚರ್ಡ್ ಏರಿಯಾಸ್ ಆ್ಯಂಡ್ ಎಕ್ಸ್ಚೇಂಜ್ಡ್ ದ ಪ್ರಿಸನರ್ಸ್ ಆಫ್ ವಾರ್ಸ್. ದಟ್ ಮೀನ್ಸ್ ಬೋತ್ ಪಾರ್ಟಿಸಿಪೇಟರ್ ರಿಟರ್ನ್ ದೇರ್ ಕ್ಯಾಪ್ಚರ್ಸ್ ಏರಿಯಾಸ್. ಅಂದರೆ ಈಗ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ್ ಎಷ್ಟೆಷ್ಟು ಯುದ್ಧವನ್ನು ಮಾಡ್ತಾ ಎಷ್ಟೆಷ್ಟು ಭಾಗಗಳನ್ನು ಗೆದ್ದಿದ್ರಲ್ವ, ಆಯಾ ಭಾಗಗಳನ್ನು ಅವರವ್ರ ಭಾಗಗಳನ್ನು ಹಿಂದಿರುಗಿಸ್ತಕ್ಕಂಥದ್ದು. ಆ್ಯಂಡ್ ಎಕ್ಸ್ಚೇಂಜ್ ಪ್ರಿಸನರ್ಸ್ ವಾರ್. ಪ್ರಿಸನರ್ಸ್ ಅಂತ ಹೇಳಿದ ದಟ್ ಮೀನ್ಸ್ ಯರ್ ಸೋಲ್ಜರ್ಸ್. ಏನು ಯುದ್ಧದ ಸಂದರ್ಭದಲ್ಲಿ ಕೈದಿಗಳನ್ನಾಗಿ ಅರೆಸ್ಟ್ ಮಾಡಿ ಒಳಗಿಟ್ಟಿದ್ರಲ್ಲ, ಅವರವರ ಸೈನಿಕರನ್ನು ಅವರವರಿಗೆ ಏನು ಮಾಡೋದು, ಬಿಟ್ಕೊಡೋದು. ಈ ರೀತಿಯಾಗಿ ಎರಡೂ ಟೀಮಿಗೂ ಸಹ ಬೆನಿಫಿಟ್ ಸಿಗ್ತಕ್ಕಂತಹ ಒಂದು ಟ್ರೀಟಿ ಈ ಮಂಗಳೂರು ಟ್ರೀಟಿ ಆಗಿತ್ತು. ದಿಸ್ ಟ್ರೀಟಿ ಇನ್ಕ್ರೀಸ್ಡ್ ದ ಸ್ಟ್ರೆಚರ್ ಆಫ್ ಟಿಪ್ಪು. ಸೊ ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ಟ್ರೀಟಿ ನೋಡಿ, ಇಲ್ಲಿ ಯಾರಿಗೂ ಲಾಸ್ ಇಲ್ಲ, ಸೋತವ್ರಿಗೂ ಲಾಸ್ ಇಲ್ಲ, ಗೆದ್ದವ್ರಿಗೂ ಲಾಸ್ ಇಲ್ಲ ಅಲ್ವಾ. ಸೊ ಹೀಗೆ ಒಂದು ಟ್ರೀಟಿಯನ್ನು ಮಾಡ್ತಾರೆ ಅವರು. ಇದರಿಂದ ಟಿಪ್ಪು ಸುಲ್ತಾನಿನ ಹೆಮ್ಮೆ ಏನಾಗುತ್ತೆ, ಇನ್ನೂ ಹೆಚ್ಚುತ್ತಾ ಹೋಗುತ್ತೆ. ಇನ್ ಎ ವೆರಿ ಶಾರ್ಟ್ ಡ್ಯೂರೇಷನ್ ಅನದರ್ 2 battles took place between Tipu and British. ಸೊ ಫೈನಲಿ ಆಫ್ಟರ್ ದ ಫ್ಯೂ ಇಯರ್ಸ್, ವೆರಿ ಶಾರ್ಟ್ ಡ್ಯೂರೇಷನಲ್ಲಿ ಏನಾಗ್ಬಿಡುತ್ತೆ, ಅತಿ ಕಡಿಮೆ ಸಮಯದಲ್ಲಿ ಅಗೇನ್ ಅನದರ್ 2 battles ಹ್ಯಾಪನ್ ಬಿಟ್ವೀನ್ ಬ್ರಿಟಿಷ್ ಆ್ಯಂಡ್ ಟಿಪ್ಪು. ಅನಂತರ ಏನಾಗುತ್ತೆ, ತುಂಬಾ ಕಡಿಮೆ ಸಮಯದಲ್ಲಿ ಬ್ರಿಟಿಷ್ ಮತ್ತು ಟಿಪ್ಪುವಿನ ನಡುವೆ ಇನ್ನೂ 2 ಯುದ್ಧಗಳು ಏನಾಗುತ್ತೆ, ಆಗ್ತಾ ಹೋಗುತ್ತೆ. ದಿಸ್ ಟ್ರೀಟಿ ಇನ್ಕ್ರೀಸ್ಡ್ ದ ದ ಮ್ಯೂಚುವಲ್ ಹ್ಯಾಟ್ರೆಡ್ನೆಸ್ ಆ್ಯಂಡ್ ಡಿಸಿಲೀವ್ಸ್ ಆಫ್ ಮೇನ್ ರೀಸನ್ ಫಾರ್ ದಿಸ್. ಸೊ ಈ ರೀತಿಯಾಗಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರ ನಡುವೆ ಇದ್ದಂತಹ ದ್ವೇಷ, ಬ್ರಿಟಿಷ್ ಏನು ಮಾಡ್ತಾರೆ, 2 ಸಲ ಸೋಲ್ತಾರೆ. ಈ ದ್ವೇಷದಿಂದ ಏನಾಗುತ್ತೆ, ಈ 2 ಯುದ್ಧಗಳು ನಡೀತಕ್ಕಂಥದ್ದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ವಿ ಲರ್ನ್ಡ್ ಅಬೌಟ್ ದ ಥರ್ಡ್ ಆಂಗ್ಲೋ-ಮೈಸೂರು ವಾರ್. ದ ಬ್ರಿಟಿಷರ್ಸ್ ಲೇ ಸೀಸ್ ಟು ದ ಕ್ಯಾಪಿಟಲ್ ಸಿಟಿ ಆಫ್ ಟಿಪ್ಪು, ಶ್ರೀರಂಗಪಟ್ಟಣ. ಸೊ ನೋಡಿ, ಇಲ್ಲಿ ಬ್ರಿಟಿಷ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೇ ಆರ್ ಸೀಸ್ಡ್ ದ ಕ್ಯಾಪಿಟಲ್ ಸಿಟಿ ಆಫ್ ಟಿಪ್ಪು. ಯಾವುದು, ಶ್ರೀರಂಗಪಟ್ಟಣವನ್ನು ಏನು ಮಾಡ್ತಾರೆ, ಅವರು ಸೀಸ್ ಮಾಡ್ಕೊಳ್ತಾರೆ. ವಿತೌಟ್ ಎನಿ ಆಲ್ಟರ್ನೇಟಿವ್ ಟಿಪ್ಪು ಹ್ಯಾಡ್ ಟು ಸೈನ್ ದ ಪೀಸಿ ಟ್ರೀಟಿ ವಿತ್ ದ ಬ್ರಿಟಿಷ್. ಸೊ ಅವ್ರು ಹೇಗೆ ಕ್ಯಾಪ್ಚರ್ ಮಾಡ್ತಾರೆ ಅಂತ ಹೇಳಿದ್ರೆ, ದರ್ ಇಸ್ ನೋ ಆಲ್ಟರ್ನೇಟಿವ್ ವೇ ಫಾರ್ ಟಿಪ್ಪುವಿಗೆ ಯಾವುದೇ ರೀತಿ ಆಲ್ಟರ್ನೇಟ್ ಆಗಿರ್ತಕ್ಕಂಥ ದಾರಿನೇ ಸಿಗೋದಿಲ್ಲ. ಆ ರೀತಿಯಾಗಿ ಏನು ಮಾಡ್ತಾರೆ, ಶ್ರೀರಂಗಪಟ್ಟಣವನ್ನು ಅವರು ಅಟ್ಯಾಕನ್ನು ಮಾಡ್ತಾರೆ. ಆ್ಯಸ್ ಪರ್ ದ ಪೀಸ್ ಟ್ರೀಟಿ ಟಿಪ್ಪು ಹ್ಯಾಡ್ ಟು ಸರೆಂಡರ್ ಹಾಫ್ ಹಿಸ್ ಕಿಂಗ್ಡಮ್ ಟು ದ ಬ್ರಿಟಿಷ್. ಸೊ ಹೀಗೆ 3ನೇ ಆಂಗ್ಲೋ-ಮೈಸೂರು ವಾರಲ್ಲಿ ಏನಾಗುತ್ತೆ ಅಂಥೇಳಿ, ಇಲ್ಲಿ ವಾರ್ ಆಗೋದಿಲ್ಲ, ಏನಾಗುತ್ತೆ, ಸಡನ್ಲಿ ಅವರು ಶ್ರೀರಂಗಪಟ್ಟಣದ ಮೇಲೆ ಬ್ರಿಟಿಷರ್ಸ್ ಏನು ಮಾಡ್ತಾರೆ, ಅಟ್ಯಾಕನ್ನು ಮಾಡ್ತಾರೆ. ಅಲ್ಲಿ ಟಿಪ್ಪುಗೆ ಸಡನ್ಲಿ ಅಟ್ಯಾಕ್ ಮಾಡಿದ್ರಿಂದ ಅಲ್ಲಿ ಟಿಪ್ಪುಗೆ ತಪ್ಪಿಸ್ಕೊಳ್ಳೋದಕ್ಕೆ ಆಗಲಿಲ್ಲ, ಅವರು ಸರೆಂಡರ್ ಆಗಬೇಕಾಗತ್ತೆ. ಆಗ ಒಂದು ಟ್ರೀಟಿಯನ್ನು ಮಾಡ್ಕೊಳ್ತಾರೆ. ಆ್ಯಸ್ ಪರ್ ದ ಟ್ರೀಟಿ, ಆ ಟ್ರೀಟಿಯ ಪ್ರಕಾರ ಏನು ಅಂತ ಹೇಳಿದ್ರೆ, ಟಿಪ್ಪು ಹ್ಯಾಡ್ ಟು ಸರೆಂಡರ್ ಹಾಫ್ ಹಿಸ್ ಕಿಂಗ್ಡಮ್ ಟು ದ ಬ್ರಿಟಿಷ್ ಆ್ಯಂಡ್ ಹ್ಯಾಡ್ ಪೇ 330 lakh ಆ್ಯಸ್ ಕಾಂಪೆನ್ಸೇಷನ್. ನೋಡಿ ಇಲ್ಲಿ, ಸಿ ಹಿಯರ್, ದಿಸ್ ಇಸ್ ದ ಕಿಂಗ್ಡಮ್ ಆಫ್ ಟಿಪ್ಪು ಸುಲ್ತಾನ್. ಈ ಕಿಂಗ್ಡಮಲ್ಲಿ ಏನು ಮಾಡಬೇಕು, ಹಾಫ್ ಆಫ್ ದ ಸ್ಟೇಟನ್ನು ಏನು ಮಾಡಬೇಕು, ಬ್ರಿಟಿಷರಿಗೆ ಬಿಟ್ಕೊಡ್ಬೇಕು. ನೋಡಿ, ನೀವು ಹೈದರಾಲಿ ಮಾಡಿದ್ದಂತಹ ಟ್ರೀಟಿನ ನೋಡಿದ್ದೀರಾ, ಹಾಗೆ ಟಿಪ್ಪು ಸುಲ್ತಾನ್ ಸೆಕೆಂಡ್ ಆಂಗ್ಲೋ-ಮೈಸೂರು ವಾರ್ನ ಟ್ರೀಟಿನ ನೋಡಿದ್ದೀರಾ. ಇದು ಯಾವುದು ಇಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿರಲಿಲ್ಲ ಅಲ್ವಾ. ಅವ್ರು ಏನು ಮಾಡ್ತಾರೆ, ಬಿಡ್ತಾರೆ ಅವ್ರನ್ನ. ಹೈದರಾಲಿನೂ ಅಷ್ಟೇ, ಬಂದಾಗ ನನಗೆ ಯಾರು ಯುದ್ಧ ಮಾಡೋಕ್ಕೆ ಬಂದಾಗ ಸಹಾಯ ಮಾಡಿ ಅಂತ ಹೇಳ್ತಾರೆ. ಟಿಪ್ಪು ಸುಲ್ತಾನ್ ಏನು ಹೇಳ್ತಾರೆ, ಇಲ್ಲ, ನಿಮ್ಮದು ನೀವು ತೊಗೊಳ್ಳಿ, ನಮ್ಮದು ನಾವು ತೊಗೊಳ್ತೀವಿ ಅಂತ ಹೇಳ್ಬಿಟ್ಟು ಉದಾರವಾಗಿರ್ತಕ್ಕಂಥ ಮನಸ್ಸನ್ನು ಅವರು ಮಾಡ್ತಾರೆ. ಇಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಟಿಪ್ಪುವಿನ ಈ ಸಾಮ್ರಾಜ್ಯದಲ್ಲಿ ಅರ್ಧದಷ್ಟು ಭಾಗವನ್ನು ಏನು ಮಾಡಬೇಕು, ಕೊಡಬೇಕು ಅನ್ನೋಂಥ ಟ್ರೀಟಿನಲ್ಲಿ ಒಂದು ಒಪ್ಪಂದವನ್ನು ಅವರು ಮಾಡ್ಕೊಳ್ತಾರೆ. ಸೆಕೆಂಡ್ ಏನಪ್ಪ ಅಂತ ಹೇಳಿದ್ರೆ, 2 ಇಲ್ಲಿ ಕಂಡೀಷನ್ಸ್ಗಳನ್ನ ಹಾಕ್ತಾರೆ. ಒಂದು, ಹಾಫ್ ಆಫ್ ದಿ ಸ್ಟೇಟನ್ನು ಕೊಡಬೇಕು. ಇನ್ನೊಂದು, ದೇ ಹ್ಯಾಡ್ ಪೇ 330 lakh ಆ್ಯಸ್ ಕಾಂಪನ್ಸೇಷನ್. ಅಂದರೆ ಯುದ್ಧದ ಖರ್ಚಿಗಾಗಿ ಅವರು ಆಗಿನ ಕಾಲದಲ್ಲೇ ನೋಡಿ 330 ಲಕ್ಷ ರೂಪಾಯಿಯನ್ನು ಬ್ರಿಟಿಷರಿಗೆ ಕೊಡಬೇಕು ಅನ್ನೋಂಥದ್ದು ಒಪ್ಪಂದ ಆಗ್ತಾ ಹೋಗುತ್ತೆ. ಅಂಟಿಲ್ ದ ಕಂಪನ್ಸೇಷನ್ ಈಸ್ ಕ್ಲಿಯರ್, 2 sons ಆಫ್ ಟಿಪ್ಪು ವರ್ ಟೇಕನ್ ಆ್ಯಸ್ ಹಾಸ್ಟೇಜಸ್. ಸೊ ಆಗ ಬ್ರಿಟಿಷರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಟಿಪ್ಪುವಿನ ಹತ್ರ 330 ಲಕ್ಷ ಕೊಡುವಷ್ಟು ಹಣ ಇರೋದಿಲ್ಲ.
ಆಗ ಏನು ಮಾಡ್ತಾರೆ, ಟಿಪ್ಪುವಿನ ಇಬ್ಬರು ಮಕ್ಕಳನ್ನು ಬ್ರಿಟಿಷರು ಕರ್ಕೊಂಡು ಹೋಗ್ತಾರೆ. ಅವರು ಯಾವಾಗ ತನ್ನ 330 ಲಕ್ಷವನ್ನು ಕಟ್ತಾರೋ ಆಗ ಅವರ ಮಕ್ಕಳನ್ನು ಏನು ಮಾಡಬೇಕು, ಬಿಡಿಸ್ಕೊಂಡು ಹೋಗಬೇಕು ಅನ್ನೋಂಥ ಒಂದು ಟ್ರೀಟಿಯನ್ನು ಬ್ರಿಟಿಷರ್ಸು ಮಾಡ್ಕೊಳ್ತಾರೆ. ದಿಸ್ ಟ್ರೀಟಿ ಮೇಡ್ ಟಿಪ್ಪು ಫೀಲ್ ಡಿಸ್ಗ್ರೇಸ್ಡ್. ಯಾವಾಗ ಟಿಪ್ಪುವಿನ ಕಣ್ಣೆದುರುಗಡೆ ಅರ್ಧದಷ್ಟು ರಾಜ್ಯ ಹೋಗಿದೆ, ಅದಕ್ಕಿಂತ ಹೆಚ್ಚಾಗಿ ತನ್ನ ಇಬ್ಬರು ಮಕ್ಕಳನ್ನು ಬ್ರಿಟಿಷರು ಕರ್ಕೊಂಡು ಹೋಗಿದ್ದಾರೆ ಅಲ್ವಾ. ಇದು ಏನು ಮಾಡುತ್ತೆ, ಇನ್ ದಟ್ ಸಿಚುಯೇಷನ್ ದ ಟಿಪ್ಪು ಫೀಲ್ ವೆರಿ ಬ್ಯಾಡ್. ತುಂಬಾ ಮನಸ್ಸಿಗೆ ನೋವು ಮಾಡ್ಕೊಳ್ತಾನೆ, ಮನಸ್ಸು ಅವನಿಗೆ ಕುಗ್ಗಿ ಹೋಗುತ್ತೆ. ಹಿ ಡಿಸೈಡೆಡ್ ಟು ಥ್ರೋ ದ ಬ್ರಿಟಿಷ್ ಔಟ್ ಆಫ್ ದ ಇಂಡಿಯಾ. ಸೊ ಆಗ ಏನು ಮಾಡ್ತಾನೆ, ಬ್ರಿಟಿಷ್ ಇವರನ್ನು ಹೇಗಾದರೂ ಮಾಡಿ ಭಾರತ ದೇಶದಿಂದನೇ ಹೊರಗೆ ಹಾಕಬೇಕು ಅನ್ನೋದನ್ನು ಅವರು ಡಿಸೈಡನ್ನು ಮಾಡ್ತಾ ಹೋಗ್ತಾರೆ. ಅಗೇನ್ ದ ಟಿಪ್ಪು ಸ್ಟಾರ್ಟೆಡ್ ದ 4th ಆಂಗ್ಲೋ-ಮೈಸೂರು ವಾರ್. ಸೊ ಆಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇರ್ತಕ್ಕಂಥ ಅರ್ಧದಷ್ಟು ರಾಜ್ಯವನ್ನು ಸೈನ್ಯವನ್ನು ಬಳಸ್ಕೊಂಡು 4th ಆಂಗ್ಲೋ-ಮೈಸೂರು ವಾರನ್ನ ಸ್ಟಾರ್ಟ್ ಮಾಡ್ತಾರೆ. ಅಗೇನ್ ಶ್ರೀರಂಗಪಟ್ಟಣಂ ವಾಸ್ ಅಂಡರ್ ಸೀಸ್ಡ್. ಅಗೇನ್ ಏನಾಗುತ್ತೆ, ಶ್ರೀರಂಗಪಟ್ಟಣ ಸೀಸ್ ಆಗುತ್ತೆ. ಟಿಪ್ಪು ಫಾಟ್ ವ್ಯಾಲೆಂಟ್ಲಿ ಆ್ಯಂಡ್ ಡೈಡ್ ಇನ್ ದ ಬ್ಯಾಟಲ್ ಫೀಲ್ಡ್. ಸೊ ಫೈನಲಿ ಇನ್ ದ 4th ಆಂಗ್ಲೋ-ಮೈಸೂರು ವಾರ್ the Srirangapatna fully covered by the British. In that war the Tippu Sultan he was died in the war field. ಯುದ್ಧ ಭೂಮಿನಲ್ಲಿ ಟಿಪ್ಪು ಸುಲ್ತಾನ್ ಏನಾಗ್ತಾನೆ, 4th ಆಂಗ್ಲೋ-ಮೈಸೂರು ವಾರಲ್ಲೇ ಸತ್ತೋಗ್ತಾರೆ. ಸೊ ನೋಡಿ, ಟಿಪ್ಪು ಮರಣವನ್ನು ಹೊಂದಿದ ವರ್ಷ ಯಾವುದು ಅಂತ ಹೇಳಿದ್ರೆ 1799, 1799ರಲ್ಲಿ ಯುದ್ಧ ಭೂಮಿನಲ್ಲಿ ಟಿಪ್ಪು ಸುಲ್ತಾನ್ ಏನಾಗ್ತಾನೆ, ಸತ್ತೋಗ್ತಾನೆ. ಟಿಪ್ಪು ಸುಲ್ತಾನ್ ಈಸ್ ನೋನ್ ಆ್ಯಸ್ ಟೈಗರ್ ಆಫ್ ಮೈಸೂರು. ನೋಡಿ, ನಮಗೆ ಮೈಸೂರಿನ ಹುಲಿ ಅಂದ ತಕ್ಷಣ ಯಾರು ನೆನಪಿಗೆ ಬರ್ತಾರೆ, ಟಿಪ್ಪು ಸುಲ್ತಾನ್ ನೆನಪಿಗೆ ಬರ್ತಾರೆ. ಲೈಕ್ ದೀಸ್, ಈ ರೀತಿಯಾಗಿ ಟಿಪ್ಪು ಮರಣವನ್ನು ಹೊಂದುತ್ತಾರೆ. ಓಕೆ ಸ್ಟೂಡೆಂಟ್ಸ್, ಆಫ್ಟರ್ ದ ಫಾಲ್ ಆಫ್ ಟಿಪ್ಪು ಸುಲ್ತಾನ್ ಮೈಸೂರು ಕೇಮ್ ಅಂಡರ್ ದ ರೂಲ್ ಆಫ್ ಬ್ರಿಟಿಷ್. ಸೊ ನೋಡ್ಬೋದು ನೀವು, ಶ್ರೀರಂಗಪಟ್ಟಣವನ್ನು ಬ್ರಿಟಿಷ್ ಏನು ಮಾಡ್ಕೊಳ್ತಾರೆ, ಕ್ಯಾಪ್ಚರನ್ನು ಮಾಡ್ಕೊಳ್ತಾರೆ 4th ಆಂಗ್ಲೋ-ಮೈಸೂರು ವಾರಲ್ಲಿ. ಸೊ ಆಫ್ಟರ್ ದ ಡೆತ್ ಆಫ್ ಟಿಪ್ಪು ಸುಲ್ತಾನ್ ಮೈಸೂರು ಸ್ಟೇಟ್ ಕೇಮ್ ಇನ್ ಟು ದ ರೂಲ್ ಆಫ್ ಬ್ರಿಟಿಷ್. ಈ ರೀತಿಯಾಗಿ ಮೈಸೂರು ಸ್ಟೇಟು ಬ್ರಿಟಿಷರ ಕೈವಶ ಆಗುತ್ತೆ. ದೇ ಹ್ಯಾಂಡೆಡ್ ಓವರ್ ದ ಅಡ್ಮಿನಿಸ್ಟ್ರೇಷನ್ ಟು ಕೃಷ್ಣರಾಜ ಒಡೆಯರ್ III. ಸೊ ಈ ಬ್ರಿಟಿಷ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೃಷ್ಣರಾಜ ಒಡೆಯರ್ ಅವರಿಗೆ ನೋಡಿ, ದಳವಾಯಿಗಳ ಆಳ್ವಿಕೆನ ತೆಗೆದಾಕಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಬರ್ತಾರೆ. ಅಗೇನ್ ಇಲ್ಲಿ ಏನು ಮಾಡ್ತಾರೆ ಬ್ರಿಟಿಷರು ಅಂತ ಹೇಳಿದ್ರೆ, ಒಡೆಯರ್ಸ್ ಫ್ಯಾಮಿಲಿಯವರಿಗೆ ಏನು ಮಾಡ್ತಾರೆ, ಅದರಲ್ಲಿ ಯಾರು ಕೃಷ್ಣರಾಜ III ಏನು ಮಾಡ್ತಾರೆ, ಮೈಸೂರನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ಮೈಸೂರು ಬಿಕೇಮ್ ದ ಡಿಪೆಂಡೆಂಟ್ ಸ್ಟೇಟ್ ಆಫ್ ದ ಬ್ರಿಟಿಷ್. ನೋಡಿ, ಹ್ಯಾಂಡ್ ಓವರ್ ಏನೋ ಮಾಡ್ತಾರೆ, ಆದರೆ ಹೇಗಿತ್ತು ಅವರ ರೂಲಿಂಗು ಅಂತ ಹೇಳಿದ್ರೆ, ಡಿಪೆಂಡಿಂಗ್ ಅಪಾನ್ ದ ಬ್ರಿಟಿಷ್. ಬ್ರಿಟಿಷರು ಹೇಳಿದಂತೆ ಆಳ್ವಿಕೆಯನ್ನು ನಡೆಸ್ತಕ್ಕಂತಹ ರಾಜರುಗಳು ಯಾರಾದರೂ ಮುಂದೆ ಬರ್ತಕ್ಕಂಥ ರಾಜರುಗಳು ಆಗ್ತಾ ಹೋದರು. ಅಂದರೆ ಇಲ್ಲಿ ನಾಮ ಮಾತ್ರಕ್ಕೋಸ್ಕರ ಏನು ಮಾಡ್ತಿದ್ರು, ಕೃಷ್ಣದೇವರಾಜ ಒಡೆಯರವ್ರನ್ನ ಕೂರಿಸಿದ್ರು. ಆದರೆ ರೂಲಿಂಗನ್ನು ಹೇಗೆ ಮಾಡಬೇಕು ಅನ್ನೋ ಡಿಸಿಷನನ್ನು ಯಾರು ತಗೊಳ್ತಾ ಇದ್ರು, ಬ್ರಿಟಿಷರು ತಗೊಳ್ಳೋ ಅಂಥ ರೂಲಿಂಗು ಸ್ಟಾರ್ಟ್ ಆಯಿತು. So next we discussed about personality and achievements of ಟಿಪ್ಪು. ಸೊ ನಾವು ಟಿಪ್ಪುವಿನ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗಾದರೆ ಅವರು ಏನೇನು ಕಾಂಟ್ರಿಬ್ಯೂಷನ್ಸ್ಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಟಿಪ್ಪು ವಾಸ್ ಅವೇರ್ ಆಫ್ ದ ಲೇಟೆಸ್ಟ್ ಅಚೀವ್ಮೆಂಟ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸಿ ಹಿಯರ್ ದಿಸ್ ಟಿಪ್ಪು ಹ್ಯಾಡ್ ವೆರಿ ಇಂಟ್ರೆಸ್ಟೆಡ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳಲ್ಲಿ ಟಿಪ್ಪುವಿಗೆ ತುಂಬಾ ಏನಾಯಿತು, ಇಂಟ್ರೆಸ್ಟ್ ಇತ್ತು. ಹಿ ಹ್ಯಾಡ್ ಎ ವೆರಿ ಗುಡ್ ಲೈಬ್ರರಿ ಇನ್ ಹಿಸ್ ಪ್ಯಾಲೇಸ್. ಅವರಲ್ಲಿ ಒಳ್ಳೆಯ ಲೈಬ್ರರಿಯನ್ನು ಇಟ್ಕೊಂಡಿದ್ರು. ಈ ಬಿಲ್ಟ್ ದ ಬೆಂಗಳೂರು ಪ್ಯಾಲೇಸ್ ಆ್ಯಂಡ್ ಸಮ್ಮರ್ ಪ್ಯಾಲೇಸ್ ಇನ್ ಶ್ರೀರಂಗಪಟ್ಟಣ. ನೋಡಿ, ಬೆಂಗಳೂರಲ್ಲಿ ಒಂದು ಅರಮನೆಯನ್ನು ಕಟ್ತಾರೆ. ಆ್ಯಂಡ್ ಆಲ್ಸೋ ಸಮ್ಮರ್ ಪ್ಯಾಲೇಸ್ ಯಾವುದು, ದರಿಯಾ ದೌಲತನ್ನು ಸಹ ಏನು ಮಾಡ್ತಾರೆ, ಕಟ್ತಾರೆ. ಸಿ ಹಿಯರ್ ಸ್ಟೂಡೆಂಟ್, ದಿಸ್ ಇಸ್ ಅ ಪಿಕ್ಚರ್ ಆಫ್ ಬೆಂಗಳೂರು ಪ್ಯಾಲೇಸ್. ಟಿಪ್ಪು ಕಟ್ಟಿಸ್ತಿರ್ತಕ್ಕಂತಹ ಬೆಂಗಳೂರು ಪ್ಯಾಲೇಸ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಆಲ್ಸೋ ಹಿ ಬಿಲ್ಟ್ ದ ಅನದರ್ ಪ್ರಾಮಿನೆಂಟ್ ಪ್ಯಾಲೇಸ್, ದಟ್ ಈಸ್ ದರಿಯಾ ದೌಲತ್. ಸಮ್ಮರ್ ಪ್ಯಾಲೇಸ್, ಇದಕ್ಕೂ ನಾವು ಏನು ಮಾಡಿದ್ವಿ, ಲಾಸ್ಟ್ ಇಯರ್ ಪಿಕ್ನಿಕ್ ಹೋದಾಗ ನಾವು ನೋಡಿದ್ವಿ. ನೋಡಿ, ದರಿಯಾ ದೌಲತ್, ಇಟ್ ಈಸ್ ಅ ಸಮ್ಮರ್ ಪ್ಯಾಲೇಸ್. ನೋಡಿ, ಸೀಸನ್ನಿಗೆ ಒಂದೊಂದು ಪ್ಯಾಲೇಸ್ಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ರಾಜರುಗಳು. ಇದು ಎಸ್ಪೆಷಲಿ ದಿಸ್ ಈಸ್ ದರಿಯಾ ದೌಲತ್ ಈಸ್ ಸಮ್ಮರ್ ಪ್ಯಾಲೇಸ್. ಇದು ಸಮ್ಮರ್ ಟೈಮಲ್ಲಿ ಅವರಿಗೆ ವಾಸವಾಗಿದ್ದಂತಹ ಪ್ಯಾಲೇಸ್ ಇದು.
See, the walls, pillars, and the roof of the summer palace are painted with painting depict historical incidents. ಸೊ ಇಲ್ಲಿ ನಾವು ಸಮ್ಮರ್ ಪ್ಯಾಲೇಸ್ ಏನಿದೆಯಲ್ಲ, ಈ ಪ್ಯಾಲೇಸ್ನ ಗೋಡೆಗಳ ಮೇಲೆ ನಾವು ನೋಡ್ತಾ ಹೋಗೋದಾದರೆ, ಇಲ್ಲಿ ನಾವು ಹಿಂದೆ ಹಿಸ್ಟರಿಗೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತಹ, ಆಳ್ವಿಕೆಗೆ ಸಂಬಂಧಪಟ್ಟಂಥ ಚಿತ್ರಗಳನ್ನ, ಪೇಂಟಿಂಗ್ಸ್ಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ದಿಸ್ ಈಸ್ ದ ಫಸ್ಟ್ ಅಚೀವ್ಮೆಂಟ್ ಆಫ್ ಟಿಪ್ಪು ಸುಲ್ತಾನ್, ಆರ್ ದಿಸ್ ಈಸ್ ದ ಫೇಮಸ್ ಕಾಂಟ್ರಿಬ್ಯೂಷನ್ ಆಫ್ ಟಿಪ್ಪು ಸುಲ್ತಾನ್. Okay students, and the second contribution is, see here student, nearly ನೋಡಿ ಇಲ್ಲಿ ತುಂಬ ಕ್ಲೋಸ್ ಆಗಿದೆ. ದಿಸ್ ಇಸ್ ದ ದರ್ಯಾ ದೌಲತ್ ಇನ್ ಶ್ರೀರಂಗಪಟ್ಟಣ. ಓಕೆ, ಇದೇ ಬೇಸಿಗೆ ಅರಮನೆ ಅಂತೇಳಿ ಕರಿತಾ ಹೋಗ್ತೀವಿ ನಾವು. ಇಲ್ಲಿ ಒಳಗಡೆ ಇನ್ಸೈಡ್ ಹೋದಾಗ ಏನಾಗುತ್ತೆ, ನಾವು ಹಿಸ್ಟೋರಿಗೆ, ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಿತ್ರಗಳನ್ನ ಗೋಡೆಗಳ ಮೇಲೆ, ಪಿಲ್ಲರ್ಗಳ ಮೇಲೆ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಆ್ಯಂಡ್ ದ ಸೆಕೆಂಡ್ ಕಾಂಟ್ರಿಬ್ಯೂಷನ್ ಈಸ್, ಟಿಪ್ಪು ಪುಟ್ ಎ ಲಾಟ್ ಆಫ್ ಎಫರ್ಟ್ಸ್ ಟು ಎನ್ರಿಚ್ ದ ಕಿಂಗ್ಡಮ್. ಸೊ ಇದು ನಾವು ತಿಳ್ಕೊಂಡಿದ್ದೀವಿ, ಟಿಪ್ಪು ತನ್ನ ಸಂಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ, ಬ್ರಿಟಿಷರ ಕೈಯಿಂದ ಉಳಿಸ್ಕೊಳ್ಳೋದಕ್ಕೆ ಬಹಳಷ್ಟು ಎಫರ್ಟನ್ನು ಹಾಕ್ತಾ ಹೋದರು. ಹಿ ಪಾಪ್ಯುಲರೈಸ್ಡ್ ದ ಸ್ಕಲ್ಪ್ಚರ್ ಇನ್ ದ ಸ್ಟೇಟ್. ಹೀಗೇ ಅವರ ಸ್ಕಲ್ಪ್ಚರ್ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ಹಿ ಮಾಡರೈಸ್ಡ್ ಹಿಸ್ ಆರ್ಮಿ ವಿತ್ ದ ಹೆಲ್ಪ್ ಆಫ್ ದ ಫ್ರೆಂಚ್. ಸೊ ಇಲ್ಲಿ ನೋಡಿ, ವಿತ್ ದ ಹೆಲ್ಪ್ ಆಫ್ ದ ಫ್ರೆಂಚ್, ಆಗ ಫ್ರೆಂಚರ ಎಂಟ್ರಿ ಆಗಿರುತ್ತೆ. ಸೊ ಫ್ರೆಂಚರ ಸಹಾಯದಿಂದ ಏನು ಮಾಡ್ತಾನೆ, ಅವನ ಆರ್ಮಿಯನ್ನು ಮಾಡರ್ನ್ ಆಗಿ ಮಾಡ್ತಾ ಹೋಗ್ತಾರೆ. ಈ ಮೌಲ್ಡೆಡ್ ಗನ್ಸ್ ಇನ್ ಶ್ರೀರಂಗಪಟ್ಟಣ. ಸೊ ಅಷ್ಟೊತ್ತಿಗಾಗಲೇ ಏನು ಮಾಡ್ತಾರೆ, ಗನ್ಸ್ಗಳ ಬಳಕೆಯನ್ನು ಸಹ ಶ್ರೀರಂಗಪಟ್ಟಣಕ್ಕೆ ಅವರು ತಂದಿರ್ತಾರೆ. ಮಾಸ್ಟರಿಂಗ್ ದ ಟೆಕ್ನಿಕ್ ಆಫ್ ಲಾಂಚಿಂಗ್ ದ ರಾಕೆಟ್ ವಾಸ್ ಹಿಸ್ ಯೂನಿಕ್ನೆಸ್. ನೋಡಿ, ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ರಾಕೆಟ್ಗಳ ಉಡಾವಣೆಯನ್ನು ಆಗಿನ ಕಾಲದಲ್ಲೇ ಟಿಪ್ಪು ಸುಲ್ತಾನ್ ಮಾಡ್ತಾರೆ. ನೋಡಿ, ಆಗಿನ ಕಾಲದಲ್ಲಿ ರಾಕೆಟ್ಗಳನ್ನ ಬಳಸಿದವರು ಮೊದಲ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್. ದಿಸ್ ಇಸ್ ದ ಅನದರ್ ಕಾಂಟ್ರಿಬ್ಯೂಷನ್ ಆಫ್ ಟಿಪ್ಪು ಸುಲ್ತಾನ್. ಆ್ಯಂಡ್ ದ ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಈಸ್, ಟಿಪ್ಪು sanctioned grant to many Hindu temples and he gave gift to ಶೃಂಗೇರಿ ಮಠ. ಸೊ ಆ್ಯಸ್ ಎನ್ ಇಸ್ಲಾಂ ರಿಲಿಜಿಯನ್, ಟಿಪ್ಪು ಸುಲ್ತಾನ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹಿ ವಾಸ್ ಸಪೋರ್ಟೆಡ್ ಟು ಹಿಂದೂ ರಿಲಿಜಿಯಸ್ ಆಲ್ಸೋ. ಹಿಂದೂ ಧರ್ಮಕ್ಕೂ ಏನು ಮಾಡ್ತಾರೆ, ಸಪೋರ್ಟನ್ನು ಮಾಡಿಬಿಟ್ಟು, ಆ್ಯಂಡ್ ಹಿ ಗ್ರ್ಯಾಂಟ್ ಫಾರ್ ಹಿಂದೂ ಟೆಂಪಲ್ಸ್ ಆ್ಯಂಡ್ ಈ ಗಿಫ್ಟ್ ದ ಶೃಂಗೇರಿ ಮಠ. ನೋಡಿ, ಶೃಂಗೇರಿ ಮಠವನ್ನು ನಾವು ನೋಡಿದ್ದೀವಲ್ವ, ಶೃಂಗೇರಿ ಶಾರದಾದೇವಿ ದೇವಾಲಯವನ್ನು ನೋಡಿದ್ದೀವಲ್ಲ, ಅಲ್ಲಿರ್ತಕ್ಕಂಥ ಶೃಂಗೇರಿ ಮಠಕ್ಕೆ ಜಾಗವನ್ನು ಗಿಫ್ಟಾಗಿ ಕೊಟ್ಟವರು ಯಾರು, ಟಿಪ್ಪು ಸುಲ್ತಾನ್. ಹಿ ಬಾಟ್ ಮೆನಿ ಚೇಂಜಸ್ ಇನ್ ದ ಫೀಲ್ಡ್ ಆಫ್ ಸೆರಿಕಲ್ಚರ್ ಆ್ಯಂಡ್ ಹೆಲ್ಪ್ಡ್ ಫಾರ್ಮರ್ಸ್ ಬೈ ಗಿವಿಂಗ್ ದ ಲೋನ್ಸ್ ವಿಚ್ ಕುಡ್ ಬಿ ರೀಪೇ ಇನ್ ಈಸಿ ಇನ್ಸ್ಟಾಲ್ಮೆಂಟ್ಸ್. ಹಾಗೆಯೇ ನೋಡಿ, ಇವರು ತುಂಬಾ ಫಾರ್ಮರ್ಸಿಗೂ ಸಹ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ದಟ್ ಮೀನ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದೇ ಹೆಲ್ಪ್ಡ್ ದ ಫಾರ್ಮರ್ಸ್ ಬೈ ಗಿವಿಂಗ್ ದ ಲೋನ್ಸ್. ರೈತರಿಗೆ ಏನು ಮಾಡ್ತಾರೆ, ಸಾಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಮಾಡ್ತಾರೆ. ಆ್ಯಂಡ್ ವಿಚ್ ಕುಡ್ ಬಿ ರೀಪೇ ಇನ್ ಈಸಿ ಇನ್ಸ್ಟಾಲ್ಮೆಂಟ್. ಈಸಿಯಾಗಿ ಅವರ ಅನುಕೂಲವಾದಂಥ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ಹಣವನ್ನು ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಿಸ್ಕೊಳ್ತಕ್ಕಂಥ ವ್ಯವಹಾರವನ್ನು ಮಾಡ್ತಾ ಹೋಗ್ತಾರೆ. ಈ ರೀತಿಯಾಗಿ ಇದರಿಂದ ನಾವೇನು ನೋಡ್ಬೋದು ಅಂತ ಹೇಳಿದ್ರೆ, ಟಿಪ್ಪು ಸುಲ್ತಾನ್ ತುಂಬಾ ದಯಾಳುವಾಗಿದ್ದ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ರೈತರ ಬಗ್ಗೆ ಕಾಳಜಿ ಇತ್ತು, ಕೃಷಿ ಬಗ್ಗೆ ಇಂಟ್ರೆಸ್ಟು ಸಹ ಅವರಿಗೆ ಇತ್ತು ಅನ್ನೋದನ್ನು ನಾವು ಇದರಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್, ದ ಟಾಂಬ್ ಆಫ್ ಹೈದರ್ ಅಲಿ ಆ್ಯಂಡ್ ದ ಜುಮ್ಮಾ ಮಸೀದ್ ವರ್ ದ ಗ್ರೇಟ್ ಕಾಂಟ್ರಿಬ್ಯೂಷನ್ ಫಿನಿಶ್ಡ್ ಬೈ ಟಿಪ್ಪು ಸುಲ್ತಾನ್. ನೋಡಿ, ಟಿಪ್ಪು ಸುಲ್ತಾನ್ನ ಇನ್ನೊಂದು ಫೇಮಸ್ ಕಾಂಟ್ರಿಬ್ಯೂಷನ್ ಏನಪ್ಪ ಅಂತ ಹೇಳಿದ್ರೆ, ಈ ಬಿಲ್ಟ್ ಆಫ್ ಹೈದರ್ ಅಲಿ, ಟಾಂಬ್ ಆಫ್ ಹೈದರ್ ಅಲಿ ಅಂದರೆ ಹೈದರ್ ಅಲಿಯ ಸಮಾಧಿಯನ್ನು ಕಟ್ಟಿಸಿದ್ರು. ಆ್ಯಂಡ್ ಆಲ್ಸೋ ಜುಮ್ಮಾ ಮಸೀದಿಯನ್ನು ಸಹ ಏನು ಮಾಡಿದ್ರು, ಫಿನಿಷನ್ನು ಮಾಡಿದರು. ಸಿ ಹಿಯರ್, ದಿಸ್ ಈಸ್ ದ ಪಿಕ್ಚರ್ ಆಫ್ ಜುಮ್ಮಾ ಮಸೀದ್ ಇನ್ ಶ್ರೀರಂಗಪಟ್ಟಣ. ನಾವು ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಕಟ್ಟಿರ್ತಕ್ಕಂಥ ಜುಮ್ಮಾ ಮಸೀದಿಯನ್ನು ನಾವೇನು ಮಾಡ್ಬೋದು, ಇಲ್ಲಿ ನೋಡ್ಬೋದು. ಹಾಗೆಯೇ ದಿಸ್ ಈಸ್ ದ ಟಾಂಬ್ ಆಫ್ ಹೈದರ್ ಅಲಿಯ ಸಮಾಧಿ. ನಾವು ಇದರಲ್ಲಿ ಹೋಗಿದ್ವಲ್ವ, ಇಲ್ಲಿ ನಾವು ಟಿಪ್ಪು ಸುಲ್ತಾನ್ ಮತ್ತು ಅವರ ತಂದೆ ತಾಯಿ ಮತ್ತು ಅವರ ಸಂಬಂಧಿಕರು, ನೋಡಿ ಸಣ್ಣ ಪುಟ್ಟ ಇಲ್ಲಿ ಸಮಾಧಿಗಳು ನೋಡ್ತೀವಲ್ಲ, ಇದೆಲ್ಲದೂ ಸಹ ಅವರ ಸಂಬಂಧಿಕರ ನಾವು ಸಮಾಧಿಗಳನ್ನು ಸಹ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ದಿಸ್ ಈಸ್ ದ ಅನದರ್ ಕಾಂಟ್ರಿಬ್ಯೂಷನ್ ಆಫ್ ಟಿಪ್ಪು ಸುಲ್ತಾನ್. ಓಕೆ, ನೆಕ್ಸ್ಟ್ ನೋಡಿ,
ದ ಮಿನರೆಟ್ಸ್ ಆಫ್ ದ ಮಸ್ಜಿದ್ ವರ್ ನೋನ್ ಫಾರ್ ದ ಬ್ಯೂಟಿ. ಎಸ್ಪೆಷಲಿ ನಾವು ಈ ಮಸೀದಿಯನ್ನು ನೋಡ್ತಾ ಹೋದರೆ ಇಟ್ಸ್ ಲುಕ್ಸ್ ವೆರಿ ಬ್ಯೂಟಿಫುಲ್. ತುಂಬಾ ಏನಾಗಿದೆ, ಸುಂದರವಾಗಿದೆ. ಇದನ್ನು ಕಟ್ಟಿಸ್ತಾ ಹೋಗಿದ್ದಾರೆ ಟಿಪ್ಪು ಸುಲ್ತಾನ್. ಆ್ಯಂಡ್ ಹಿ ಎಸ್ಟಾಬ್ಲಿಷ್ ದ ರಾಯಲ್ ಮಿಂಟ್ ಅಟ್ ಶ್ರೀರಂಗಪಟ್ಟಣಂ ಆ್ಯಂಡ್ ಮೈಸೂರು. ಸೊ ಟೋಟಲಿ ಹೇಳಬೇಕು ಅಂತ ಹೇಳಿದ್ರೆ ಟೆಂಪಲ್ಸ್ಗಳನ್ನು, ಮಸೀದಿಗಳನ್ನ ಕಟ್ಟೋದ್ರ ಮೂಲಕ ಒಂದು ರಾಯಲ್ ಆಗಿರ್ತಕ್ಕಂತಹ ಮೈಸೂರು ಸ್ಟೇಟಿಗೆ ಸಂಬಂಧಪಟ್ಟಂತೆ ಶ್ರೀರಂಗಪಟ್ಟಣ ತುಂಬಾ ಅದ್ಧೂರಿಯಾಗಿ ಏನು ಮಾಡ್ತಾರೆ, ಅವರು ಅದನ್ನು ನೋಡ್ಕೊಳ್ತಾ ಹೋಗ್ತಾರೆ. ಓಕೆನಾ ಸ್ಟೂಡೆಂಟ್ಸ್, ದಿಸ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ಟಿಪ್ಪು ಸುಲ್ತಾನ್. ಸೊ ಇಲ್ಲಿಗೆ ನಾವು ದಳವಾಯಿಗಳ ಆಡಳಿತದ ನಂತರ ಬಂದಂತಹ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಂಟ್ರಿಬ್ಯೂಷನ್ಸ್ ಬಗ್ಗೆ ನೋಡ್ತಾ ಹೋದ್ವಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಬ್ರಿಟಿಷರು ಏನು ಕೃಷ್ಣದೇವರಾಜ ಒಡೆಯರ್ ಥರ್ಡ್ ಅವರಿಗೆ ಮೈಸೂರು ಸ್ಟೇಟನ್ನು ಕೊಡ್ತಾರಲ್ವ, ಆ ನಂತರ ಹೇಗೆಲ್ಲ ಅವರು ಬ್ರಿಟಿಷರು ಆಳ್ವಿಕೆಯಲ್ಲಿ ಮೈಸೂರಿನಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ತಾ ಹೋಗೋಣ.